ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಳ್ಳೆಯವರು ಶತ್ರುಗಳಿಗೂ ಕೂಡ ಸಹಾಯವನ್ನೇ ಮಾಡುತ್ತಾರೆ, ಆದರೆ ವಂಚಕರು ಮಿತ್ರನನ್ನು ಕೂಡ ಮೋಸ ಮಾಡುತ್ತಾರೆ. ಗೆಲ್ಲುವವರೆಗೆ ಸೋಲುಗಳನ್ನೇ ಸಾಧನೆ ಎಂದು ತಿಳಿದುಕೊಂಡು ಮುನ್ನಡೆಯಬೇಕು. ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ. ಸಮಯಕ್ಕೆ ಬೆಲೆ ಕೊಡದ ವ್ಯಕ್ತಿಗೆ ಸಮಯವೂ ಕೂಡ ಬೆಲೆ ಕೊಡೋದಿಲ್ಲ. ಭಗವಂತನ ಅದ್ಭುತ ಸೃಷ್ಟಿ ಈ ಪ್ರಕೃತಿಯಾಗಿದೆ. ನಾವಿಲ್ಲದೆ ಪ್ರಕೃತಿ ಇರಬಹುದು, ಆದರೆ ಪ್ರಕೃತಿಯನ್ನು ಬಿಟ್ಟು ನಾವಿರಲು ಸಾಧ್ಯವೇ ಇಲ್ಲ. ನಾವು ಕೊಡುವಷ್ಟು ಬೆಳೆದಿಲ್ಲ ಎಂದರೂ, ಆದರೆ ಇರುವುದರಲ್ಲಿ ಹಂಚಿಕೊಂಡು ತಿನ್ನುವ ಮನಸ್ಸು ಇರಬೇಕು. ಅದನ್ನು ದೇವರು ಪ್ರತಿಯೊಬ್ಬರಿಗೂ ಕೊಟ್ಟಿರುತ್ತಾನೆ. ಆದರೆ ಕೆಲವರಲ್ಲಿ ಇರುವ ಅಹಂಕಾರ, ದುರಾಸೆ ಇದನ್ನು ಮರೆಮಾಡುತ್ತದೆ. ಮರೆತಷ್ಟೇ ನೆನಪಾಗುವಂತಹ ನೆನಪುಗಳು ನಿಮಗೆ ಕಾಡುತ್ತದೆ. ನೀವು ಕಳೆದುಕೊಂಡಿದ್ದಕ್ಕೆ ವ್ಯಥೆ ಪಡುವ ಹಾಗೆ ಮಾಡುತ್ತದೆ. ಆದರೆ ಕಳೆದುಕೊಂಡದ್ದು ಕಳೆದುಕೊಂಡಾಗಿದೆ. ಅದನ್ನು ಚಿಂತಿಸಿ ಯೋಚಿಸಿ ಮರುಕ ಪಡುವುದೇಕೆ? ಯಾರೋ ಕೇಳಿದರು, ಈ ಪ್ರಪಂಚದಲ್ಲಿ ನಿನ್ನವರು ಅಂತ ಯಾರಿದ್ದಾರೆ ಎಂದು. ಅದಕ್ಕೆ ಸಮಯ ಹೇಳುತ್ತದೆ, ಒಂದು ವೇಳೆ ನಿನ್ನ ಸಮಯ ಸರಿ ಇತ್ತು ಅಂದರೆ ಎಲ್ಲರೂ ನಿನ್ನವರೇ. ಆದರೆ ನಿನ್ನ ಸಮಯ ಸರಿ ಇಲ್ಲ ಅಂದರೆ ಯಾರೂ ನಿನ್ನವರಲ್ಲ. ಕೆಟ್ಟವರು ತುಂಬ ಬೆಳೆಯಬಹುದು, ಆದರೆ ಉಳಿಯೋಕ್ಕಾಗಲ್ಲ. ಒಳ್ಳೆಯವರನ್ನು ತುಂಬ ತುಳಿಯಬಹುದು, ಆದರೆ ನಾಶ ಮಾಡೋಕ್ಕಾಗಲ್ಲ. ಹೊಟ್ಟೆ ತುಂಬಿದ ಶ್ರೀಮಂತ ಆಹಾರದಲ್ಲಿ ರುಚಿ ಹುಡುಕುತ್ತಾನೆ. ಹಸಿದ ಬಡವ ಆಹಾರವನ್ನೇ ದೇವರು ಎಂದು ಭಾವಿಸುತ್ತಾನೆ. ನಮ್ಮವರೆಲ್ಲರೂ ಶ್ರೇಷ್ಠ ವ್ಯಕ್ತಿಯಾಗಲು ನಾವು ಬಯಸುತ್ತೇವೆ. ಅದೇ ಅವರು ಶ್ರೇಷ್ಠ ವ್ಯಕ್ತಿಗಳಾದಾಗ ನಾವು ಅವರನ್ನು ನೋಡಿ ಸಹಿಸಲು ಇಷ್ಟಪಡೋದಿಲ್ಲ. ಸುಳ್ಳು ಸದಾ ಹಲವು ಸುಳ್ಳುಗಳ ಜೊತೆಗಿರಲು ಬಯಸುತ್ತದೆ, ಏಕೆಂದರೆ ಅದಕ್ಕೆ ಭಯ ಜಾಸ್ತಿ. ನಿಜ ಸದಾ ಏಕಾಂಗಿಯಾಗಿಯೇ ಪ್ರಯಾಣಿಸುತ್ತದೆ, ಏಕೆಂದರೆ ಇದಕ್ಕೆ ಧೈರ್ಯ ಜಾಸ್ತಿ. ನೀವು ಕಷ್ಟದಲ್ಲಿ ಇದ್ದಾಗ ದುಡ್ಡು ಕೊಟ್ಟವರನ್ನು ಯಾವತ್ತೂ ಮರೆಯಬೇಡಿ. ದುಡ್ಡು ಕೊಟ್ಟಿರೋರು ಕೋಟ್ಯಾಧಿಪತಿಗಳೇನೂ ಅಲ್ಲ. ಆ ಕೋಟ್ಯಾಧಿಪತಿಗಳು ಯಾರೂ ದುಡ್ಡು ಕೊಡೋದೇ ಇಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ಟೀಕಿಸುವವರಿಗೆ, ನಿಂದಿಸುವವರಿಗೆ ಪ್ರಾಮುಖ್ಯತೆ ಕೊಡಲು ಹೋಗಬೇಡಿ. ಈ ಪ್ರಪಂಚದಲ್ಲಿ ಕೆಲವು ನಾಯಿ ನರಿಗಳು ಸಿಂಹವನ್ನು ನೋಡಿ ಪದೇ ಪದೇ ಬೊಗಳುತ್ತಾ ಇರುತ್ತವೆ. ಆದರೆ ಸಿಂಹ ಯಾವತ್ತೂ ನಾಯಿ ನರಿಗಳ ಕಡೆಗೆ ಮುಖ ತಿರುಗಿಸಿಯೂ ನೋಡೋದಿಲ್ಲ. ತಿಳುವಳಿಕೆ ಇಲ್ಲದವನನ್ನು ಒಪ್ಪಿಸುವುದು ಸುಲಭ, ಹೆಚ್ಚು ತಿಳಿದವನನ್ನು ಒಪ್ಪಿಸುವುದು ಇನ್ನೂ ಸುಲಭ. ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯನನ್ನು ದೇವರಿಂದಲೂ ಕೂಡ ಒಪ್ಪಿಸಲು ಸಾಧ್ಯವಿಲ್ಲ. ನಿರೀಕ್ಷೆಗಳ ತೂಕ ಕಡಿಮೆಯಾದಂತೆಲ್ಲ ನೆಮ್ಮದಿಯ ತೂಕ ಹೆಚ್ಚಾಗುತ್ತಾ ಹೋಗುತ್ತದೆ. ನಿನ್ನನ್ನು ಬೇರೆಯವರಿಗೆ ಹೋಲಿಸಿಕೊಂಡು ಬೇಸರ ಪಡಬೇಡ, ಏಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಆದ ಅದರದ್ದೇ ವ್ಯತ್ಯಾಸ, ಮಹತ್ವ ಇದೆ. ಸಂದರ್ಭ ಬಂದಾಗ ಅವುಗಳ ಬೆಲೆ ನಿನಗೆ ತಿಳಿಯುತ್ತದೆ. ಒಂದು ಕಾಲದಲ್ಲಿ ಮಂತ್ರಗಳು ಕೆಲಸ ಮಾಡುತ್ತಿದ್ದವು, ನಂತರ ಯಂತ್ರಗಳು ಕೆಲಸ ಮಾಡಲು ಆರಂಭಿಸಿದವು. ಈಗ ಕೇವಲ ಷಡ್ಯಂತ್ರಗಳೇ ಕೆಲಸ ಮಾಡುತ್ತವೆ. ಭಗವದ್ಗೀತೆ ಎಂದರೆ ಶವಗಳ ಹತ್ತಿರ ಹಾಡುವ ಹಾಡು ಅಲ್ಲ. ಅದು ಶವಗಳಾಗಿ ಬದಲಾಗುವುದರ ಒಳಗೆ ಜೀವನದ ಪರಮ ಅರ್ಥವನ್ನು ಬೋಧಿಸುವ ದಿವ್ಯ ಜ್ಞಾನೋಪದೇಶ. ಪ್ರಾಮಾಣಿಕವಾಗಿ ಬದುಕಿದವರಿಗೆ ಮನುಷ್ಯರು ಸಹಾಯ ಮಾಡದೇ ಇದ್ದರೂ ದೇವರು ಖಂಡಿತ ಸಹಾಯ ಮಾಡುತ್ತಾನೆ. ಶುದ್ಧವಾದ ಮನಸ್ಸಿನಿಂದ ಬದುಕಿದವರಿಗೆ ಕ್ಷಣಿಕ ಸುಖ ಸಿಗದೇ ಇದ್ದರೂ, ಕ್ಷಣ ಕ್ಷಣ ನೋವನ್ನೇ ತಿಂದರೂ ಕೊನೆಗೆ ಶಾಶ್ವತ ಸಂತೋಷವನ್ನು ಹೊಂದುತ್ತಾರೆ. ನೀನು ಹತ್ತಿರ ಏನು ಇದೆಯೋ ಅದನ್ನೇ ದೇವರು ಕೊಟ್ಟಿದ್ದಾನೆ ಎಂದು ಸಂತೋಷದಿಂದಿರುವುದನ್ನು ಕಲಿ.
ನಿನ್ನ ಹತ್ತಿರ ಏನು ಇಲ್ಲವೋ ಅದನ್ನು ದೇವರು ಕೊಟ್ಟೇ ಕೊಡುತ್ತಾನೆ ಎಂಬ ನಂಬಿಕೆಯಿಂದ ಇರು. ಒಬ್ಬ ವ್ಯಕ್ತಿ ಸತ್ತು ಹೋದರೆ ಅವನು ಬಳಸಿದ ವಸ್ತುಗಳನ್ನೆಲ್ಲ ಹೊರಗಡೆ ಬಿಸಾಕುತ್ತಾರೆ. ಆದರೆ ಅವನ ಹಣ, ಆಸ್ತಿ, ಸಂಪತ್ತನ್ನು ಮಾತ್ರ ಬಿಸಾಕೋದಿಲ್ಲ. ಹಣಕ್ಕೆ ಇರುವ ಬೆಲೆ ಮನುಷ್ಯನಿಗೆ ಇಲ್ಲ. ಅರ್ಧದಷ್ಟು ಸಮಸ್ಯೆಗಳಿಗೆ ಕಾರಣ ಕೆಟ್ಟದಾಗಿ ಆಲೋಚಿಸುವ ನಮ್ಮ ಮನಸ್ಸು. ವಾದ ಆ ಸಂದರ್ಭಕ್ಕೆ ಗೆಲ್ಲಬಹುದು, ವ್ಯಕ್ತಿಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಆದರೆ ತಾಳ್ಮೆ ಆ ಸಂದರ್ಭದಲ್ಲಿ ಸೋತಂತೆ ಮಾಡಿದರೂ ವ್ಯಕ್ತಿಯನ್ನು ಗೆಲ್ಲುತ್ತದೆ. ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡುತ್ತದೆ. ಬುದ್ಧಿ ಉಪಯೋಗಿಸಿ ಬಂದಿದ್ದು, ಸಂಪಾದಿಸಿದ್ದು ಸಂತೋಷ ಕೊಡುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡುತ್ತದೆ. ನಂಬಿಕಸ್ಥರಿಂದ ಮೋಸ ಹೋದೆವು ಎಂದು ಪ್ರಾಮಾಣಿಕರು ಹತಾಶರಾಗಬೇಕಾಗಿಲ್ಲ. ಕಡೆಗೆ ಇತಿಹಾಸದಲ್ಲಿ ಉಳಿದವರು ಪ್ರಾಮಾಣಿಕರೇ ಹೊರತು ಮೋಸಗಾರರಲ್ಲ. ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಏರಬಲ್ಲ ಎನ್ನುವುದರ ಮೇಲೆ ಆತನ ಯಶಸ್ಸು ಅಡಗಿರುವುದಿಲ್ಲ. ಬದಲಿಗೆ ಆತ ನೆಲಕಚ್ಚಿದ ನಂತರ ಎಷ್ಟು ಬೇಗ ಮೇಲಕ್ಕೆ ಚಿಮ್ಮುತ್ತಾನೆ ಎನ್ನುವುದನ್ನು ಅವಲಂಬಿಸಿದೆ. ಸೋತರೆ ದುಃಖಿಸಬೇಡಿ. ನೆಲದಿಂದ ಮತ್ತೆ ಮತ್ತೆ ಬೌನ್ಸ್ ಆಗೋದನ್ನು ಕಲಿಯಿರಿ. ಪ್ರತಿ ವಸ್ತುವಿಗೂ ಬೆಲೆ ಕಟ್ಟುವಷ್ಟು ಸಿರಿವಂತನಾಗು. ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನು ಮಾತ್ರ ಆಗಬೇಡ. ಸತ್ತ ಮೀನನ್ನು ನದಿ ನೀರು ದಡಕ್ಕೆ ತಳ್ಳುತ್ತದೆ. ಹಣವಿಲ್ಲದ ಮನುಷ್ಯನನ್ನು ಸಮಾಜ, ಕುಟುಂಬ ಮೂಲೆಗೆ ತಳ್ಳುತ್ತದೆ. ಈಜಿದರೆ ಮೀನಿಗೆ ಬೆಲೆ, ದುಡಿದರೆ ಮನುಷ್ಯನಿಗೆ ಬೆಲೆ. ಅಂಗಳದಲ್ಲಿ ಗರಿಕೆ ಹುಲ್ಲು ಬೆಳೆದಷ್ಟು ವೇಗವಾಗಿ ತುಳಸಿ ಗಿಡ ಬೆಳೆಯುವುದಿಲ್ಲ. ಅದೇ ರೀತಿ ಮೋಸ ಮಾಡುವವರು ಅಭಿವೃದ್ಧಿ ಹೊಂದುವಷ್ಟು ವೇಗವಾಗಿ ಒಳ್ಳೆಯವರು ಅಭಿವೃದ್ಧಿ ಹೊಂದುವುದಿಲ್ಲ. ಅಯೋಧ್ಯೆಗೆ ವಾಪಸ್ಸಾದಾಗ ರಾಮನಿಗೆ ತಾಯಿ ಕೌಸಲ್ಯ ಕೇಳಿದಳು, ರಾವಣನನ್ನು ಕೊಂದೆಯಾ ಎಂದು. ಆಗ ಭಗವಂತ ಶ್ರೀರಾಮಚಂದ್ರನು ಈ ರೀತಿಯ ಸುಂದರವಾದ ಉತ್ತರ ಕೊಟ್ಟರು. ಮಹಾಜ್ಞಾನಿ, ಮಹಾಪ್ರತಾಪಿ, ಮಹಾಬಲಶಾಲಿ, ಅಖಂಡ ಪಂಡಿತ, ಮಹಾನ್ ಶಿವಭಕ್ತ, 4 ವೇದಗಳ ಜ್ಞಾನಿ, ಶಿವತಾಂಡವ ಸ್ತೋತ್ರದ ರಚನಕಾರ ಲಂಕೇಶನನ್ನು ನಾನು ಕೊಲ್ಲಲಿಲ್ಲ, ಅವನನ್ನು ನಾನು ಕೊಂದಿತ್ತು. ಚಿಕ್ಕವರಿದ್ದಾಗ ಬಟ್ಟೆ ಮಾತ್ರ ಕೊಳೆಯಾಗಿ ಇರುತ್ತಿತ್ತು, ಆದರೆ ಮನಸ್ಸು ಶುದ್ಧವಾಗಿರುತ್ತಿತ್ತು. ಹೀಗೆ ನಾವು ದೊಡ್ಡವರಾದ ಮೇಲೆ ಬಟ್ಟೆಗಳು ಶುದ್ಧವಾಗಿಯೇ ಇದೆ, ಆದರೆ ಮನಸ್ಸು ಕೊಳಕಾಗಿ ಬಿಟ್ಟಿದೆ. ಬದುಕಬೇಕು ನಮ್ಮ ಆತ್ಮಸಾಕ್ಷಿಗೆ ಮೋಸ ಮಾಡದಂತೆ. ಒಳ್ಳೆಯ ಮನಸ್ಸಿನಿಂದ ಹೊಂದಿಕೊಂಡಿರುವುದೇ ನಿಜವಾದ ಧರ್ಮ. ವೈಮನಸ್ಸಿನಿಂದ ಬೇರೆಯಾಗುವುದೇ ಅಧರ್ಮ. ಅಹಂಕಾರವಿಲ್ಲದ ಮನುಷ್ಯ ಯಾವ ಧರ್ಮ ಗ್ರಂಥವನ್ನೂ ಓದದೆ, ಯಾವ ಮಂದಿರವನ್ನು ಪ್ರವೇಶಿಸದೆ ಮೋಕ್ಷ ಪಡೆಯಬಹುದು. ಇದೇ ಗೆಲುವಿನ ಮಂತ್ರ. ನಮಗೇನು ಗೊತ್ತಿಲ್ಲ ಎಂದು ತಿಳಿದುಕೊಳ್ಳುವುದೇ ನಿಜವಾದ ಜ್ಞಾನವಾಗಿದೆ. ನಮ್ಮಲ್ಲಿ ಕಲ್ಲು ಬಂಡೆಯನ್ನು ನದಿಯ ನೀರು ಕೊರೆಯುತ್ತದೆ ಎನ್ನುವ ಮಾತು ಗೊತ್ತಿದೆ. ನಿರಂತರತೆಯಿಂದ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗುತ್ತದೆ ಎನ್ನುವುದೇ ಈ ನುಡಿಯ ಅರ್ಥ. ಕ್ರಾಂತಿ ಎಂದರೆ ಹಳೆಯದರ ನಾಶವಲ್ಲ, ಹಳೆಯದರಲ್ಲಿ ಏನೇನು ಒಳ್ಳೆಯದು ಇದೆಯೋ ಅದನ್ನು ಉಳಿಸಿಕೊಂಡು ಹೊಸ ಬದುಕನ್ನು ಕಟ್ಟಿಕೊಳ್ಳುವುದು ಎಂದರ್ಥ. ನಮಗೆ ಅವಮಾನ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳುವ ಯಾವ ಅಗತ್ಯವೂ ಇಲ್ಲ. ಹಾಗೆ ನಾವು ಸೇಡಿ ತೀರಿಸಿಕೊಳ್ಳುವುದಕ್ಕೆ ಯೋಗ್ಯವಾದ ವಿಧಾನ ಎಂದರೆ ಅವರೆದುರೇ ಯಶಸ್ಸನ್ನು ಸಂಪಾದಿಸಿಕೊಂಡು ತಲೆ ಎತ್ತಿ ನಡೆಯುವುದು. ನಿನ್ನ ಕಣ್ಣೀರನ್ನು ಯಾರೂ ಗಮನಿಸುವುದಿಲ್ಲ, ನಿನ್ನ ನೋವನ್ನು ಯಾರೂ ಗುರುತಿಸುವುದೂ ಇಲ್ಲ, ನಿನ್ನ ಕಷ್ಟಗಳನ್ನು ಯಾರೂ ತೀರಿಸುವುದೂ ಇಲ್ಲ. ಆದರೆ ಎಲ್ಲರೂ ಮೊದಲು ನಿನ್ನ ತಪ್ಪುಗಳನ್ನು ಮಾತ್ರ ಹುಡುಕುವ ಕೆಲಸದಲ್ಲಿ ಸದಾ ಮುಂದಿರುತ್ತಾರೆ. ಲೋಪದೋಷಗಳನ್ನೇ ಕೆದಕುತ್ತಿದ್ದರೆ ತಪ್ಪು ತಡೆಗಳು ಹೆಚ್ಚಾಗಬಹುದು. ಒಳ್ಳೆಯದರ ಬಗ್ಗೆ ಯೋಚಿಸಿ, ಚಿಂತಿಸಿ, ಒಳ್ಳೆಯದೇ ಆಗುತ್ತದೆ.
ನೀವು ಬಿಸಿ ಇದ್ದಷ್ಟು ಸಮಾಧಾನವಾಗಿರಬೇಕು. ಖಾಲಿ ಇದ್ದಷ್ಟು ಯೋಚನೆಗಳನ್ನು ಮಾಡಬೇಕು. ದುಡಿಯುತ್ತಾ ಇದ್ದಷ್ಟು ಶ್ರೀಮಂತಿಕೆ ಹೆಚ್ಚಾಗುತ್ತದೆ. ಸೋಮಾರಿಯಾದಷ್ಟು ದರಿದ್ರ ಹೆಚ್ಚಾಗುತ್ತದೆ. ಕಲಿಯುತ್ತಾ ಇದ್ದಷ್ಟು ಕಲಿಕೆ ಹೆಚ್ಚಾಗುತ್ತದೆ. ತಿಳಿಯುತ್ತಾ ಹೋದಷ್ಟು ತಿಳುವಳಿಕೆ ಹೆಚ್ಚಾಗುತ್ತದೆ. ಏನು ಹೇಳಬೇಕು ಎನ್ನುವುದು ಜ್ಞಾನ, ಹೇಗೆ ಹೇಳಬೇಕು ಎನ್ನುವುದೇ ವ್ಯಕ್ತಿತ್ವ, ಎಷ್ಟು ಹೇಳಬೇಕು ಎನ್ನುವುದು ಕೌಶಲ್ಯ, ಹೇಳಬೇಕೋ ಬೇಡವೋ ಎನ್ನುವುದೇ ನಿಜವಾದ ವಿವೇಕ. ಚಿಂತೆ ನಾಳೆಯ ಸಮಸ್ಯೆಗಳನ್ನು ಕಡಿಮೆ ಮಾಡುವುದಿಲ್ಲ, ಬದಲಾಗಿ ಇವತ್ತಿನ ಶಕ್ತಿಯನ್ನೇ ಕುಸಿಯುತ್ತದೆ. ಎಲ್ಲ ವಸ್ತುಗಳ ಬೆಲೆ ಜಾಸ್ತಿಯಾಗಿದೆ, ಆದರೆ ಬೆಂಕಿ ಕಡ್ಡಿಗಳ ಬೆಲೆ ಇನ್ನು 1 ರೂಪಾಯಿಯಲ್ಲೇ ಇದೆ. ಏಕೆಂದರೆ ಬೆಂಕಿ ಹಚ್ಚುವವರ ಬೆಲೆ ಎಂದಿಗೂ ಹೆಚ್ಚಾಗುವುದಿಲ್ಲ. ವಿಶ್ವಾಸವೊಂದು ನಮ್ಮ ಜೊತೆಗಿದ್ದರೆ ಯಾವುದಕ್ಕೂ ಹೆದರಬೇಕಾಗಿಲ್ಲ. ಆತ್ಮವಿಶ್ವಾಸದ ಎದುರು ನಿಲ್ಲಲು ಭಯಕ್ಕೂ ಕೂಡ ಭಯವಾಗುತ್ತದೆ. ನೋವಾದರೆ ಪರಮಾತ್ಮನಿಗೆ ಹೇಳು, ತೊಂದರೆ ಬಂದರೆ ಭಗವಂತನಲ್ಲಿ ಪರಿಹಾರ ಕೇಳು, ದುಃಖವಾದರೆ ದೇವರ ಮುಂದೆ ಅಳು. ಈ 3 ಸಂದರ್ಭದಲ್ಲಿ ಜನರ ಮುಂದೆ ಏನೂ ಆಗದಂತೆ ಬದುಕಿ ತೋರಿಸು. ಇದೇ ನಿನ್ನ ಒಂದು ಧೈರ್ಯ, ನಿನ್ನ ಒಂದು ಬಲ ಆಗಬೇಕು. ಮಣ್ಣಿಗೆ ಯಾವುದೇ ಸಂಸ್ಕಾರ ಇಲ್ಲ, ಆದರೆ ಅದಕ್ಕೆ ಸಂಸ್ಕಾರವನ್ನು ಕೊಟ್ಟರೆ ಅದು ಮಡಿಕೆ ಆಗುತ್ತದೆ. ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ಆಗುತ್ತದೆ. ಚಿನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಒಡವೆಯಾಗುತ್ತದೆ. ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗುತ್ತಾನೆ. ಮಣ್ಣಿನಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನೂ ಒಬ್ಬನಾಗಬೇಡ. ಬಡತನ ಶಾಶ್ವತವಲ್ಲ, ಸಿರಿತನವು ಶಾಶ್ವತವಲ್ಲ. ನೀನು ತೋರುವ ಮಾನವೀಯತೆಯ ಗುಣವೊಂದೇ ಶಾಶ್ವತ. ಹೇಗೆ ಅತಿಯಾದ ರೂಪ ಸೀತೆಗೆ ಮುಳುವಾಯಿತೋ, ಅತಿಯಾದ ಗರ್ವ ರಾವಣನಿಗೆ ಕೇಡುಂಟು ಮಾಡಿತ್ತೋ, ಅತಿಯಾದ ದಾನ ಬಲಿಯನ್ನು ನಾಶ ಮಾಡಿತ್ತೋ, ಅದುದರಿಂದ ಅತಿಯಾಗಿ ಯಾವುದನ್ನು ಕೂಡ ಮಾಡಬಾರದು ಎನ್ನುತ್ತದೆ. ನೀನಿಲ್ಲದೆ ಬರುವ ನೋವುಗಳು, ನೀ ಇಲ್ಲದೆ ಹೋಗುವ ನಲಿವುಗಳು, ನಿಲುಕದ ನಿರೀಕ್ಷೆಗಳು, ನಿಲುಕದ ನಿರಾಸೆಗಳು, ಪ್ರತಿದಿನ ಎದುರಿಸುವ ಪರೀಕ್ಷೆಗಳು, ಪ್ರತಿ ಕ್ಷಣ ಕಾಡುವ ಪರಿಸ್ಥಿತಿಗಳು, ಇವೆಲ್ಲವೂ ನಮ್ಮ ಬದುಕಿಗೆ ಅತ್ಯಂತ ಅದ್ಭುತವಾದ ಪಾಠಗಳು. ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಹಠ ಇರುತ್ತದೆ. ಎಲ್ಲಿ ಪ್ರಾಮಾಣಿಕತೆ ಇದೆಯೋ ಅಲ್ಲಿ ಒಳ್ಳೆತನ ಮತ್ತು ಒಳ್ಳೆಯ ನಡವಳಿಕೆ ಇರುತ್ತದೆ. ಹಾಗೆಯೇ ಎಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆಯೋ ಅಲ್ಲಿ ಜಾಸ್ತಿ ಕೋಪವೂ ಕೂಡ ಇರುತ್ತದೆ. ಪ್ರೀತಿಯ ಹಿಂದೆ ನಾವು ಖಂಡಿತ ಕೋಪವನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲಿ ಕೋಪ ಹೆಚ್ಚಾಗಿರುತ್ತದೋ ಅಲ್ಲಿ ಪ್ರೀತಿಯೂ ಕೂಡ ಇರುತ್ತದೆ. ಕಾಲು ಎಡವಿದಾಗ ಸ್ವಲ್ಪ ಸಮಯ ಮಾತ್ರ ನೋವಾಗುತ್ತದೆ, ನೋವನ್ನು ಅನುಭವಿಸುತ್ತೀರ. ಅದೇ ಜೀವನದಲ್ಲಿ ದುಡುಕಿದಾಗ ಜೀವನ ಪೂರ್ತಿ ನೋವನ್ನೇ ಅನುಭವಿಸಬೇಕಾಗುತ್ತದೆ. ನೆನಪಿರಲಿ. ನಿಮ್ಮನ್ನು ಯಾರಾದರೂ ಕಡೆಗಣಿಸಿದರೆ ಬೇಸರ ಮಾಡಿಕೊಳ್ಳಬೇಡಿ. ಗುಜರಿ ವಸ್ತುಗಳು ಎಲ್ಲಿ ಬೇಕಾದರೂ ಸಿಗುತ್ತದೆ, ಆದರೆ ವಜ್ರವನ್ನು ಖರೀದಿಸಲು ಅದನ್ನು ಎಲ್ಲರಿಂದಲೂ ಸಾಧ್ಯವಿಲ್ಲ. ವಜ್ರ ಖರೀದಿ ಮಾಡಲು ಎಲ್ಲರಿಗೂ ಸಾಧ್ಯವಿಲ್ಲ ಎಂದಾದ ಮೇಲೆ ನೀವು ಕೂಡ ವಜ್ರದ ಹಾಗೆ ಹೊಳಪನ್ನು ಹೊಂದಿದ್ದೀರಾ. ವಜ್ರದ ಮೌಲ್ಯ ನಿಮಗಿದೆ ಎಂದರ್ಥ. ಯಾರನ್ನು ಹಗುರವಾಗಿ ಪರಿಗಣಿಸದಿರಿ. ಒಂದು ದಿನ ನಿಮ್ಮ ಅರಿವಿಗೆ ಬರಬಹುದು, ನಾನು ಕಲ್ಲುಗಳನ್ನು ಹೆಕ್ಕುವ ಭರದಲ್ಲಿ ಅಮೂಲ್ಯವಾದ ವಜ್ರವನ್ನೇ ಕಳೆದು ಬಿಟ್ಟೆನಲ್ಲ ಎಂದು. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರದಾರರನ್ನು ಹೃದಯಕ್ಕೆ ಹತ್ತಿರವಾಗಿಸಿ. ಎಷ್ಟೇ ಬ್ಯುಸಿ ಇದ್ದರೂ ಅವರಿಗಾಗಿ ಸ್ವಲ್ಪ ಸಮಯ ಮೀಸಲಾಗಿ ಇಡಿ. ಈಗ ಬದುಕು ಕಷ್ಟವಾದಂತೆ ಅನಿಸುತ್ತದೆ, ಆದರೆ ಚಿಂತಿಸಬೇಡಿ. ನಿಮ್ಮ ಕಷ್ಟದ ದಿನಗಳೇ ನಿಮ್ಮನ್ನು ಕಟ್ಟುವ ದಿನಗಳು ಬರುತ್ತದೆ. ಮುಗುಳ್ನಗೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿಯಾದ ಅಸ್ತ್ರಗಳು. ಒಂದು ಮುಗುಳ್ನಗೆ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಬಲ್ಲದು. ಹಾಗೆ ಮೌನ ಸಮಸ್ಯೆಗಳನ್ನೇ ದೂರ ಇಡಬಹುದು.
ತಿನ್ನುವುದೇ ಮುಖ್ಯವಾದರೆ ಆರೋಗ್ಯವನ್ನು ಮರೆತು ಬಿಡಬೇಕಾಗುತ್ತದೆ. ಆರೋಗ್ಯ ಮುಖ್ಯ ಎನಿಸಿದರೆ ತಿನ್ನುವುದನ್ನು ಹತೋಟಿಯಲ್ಲಿಡಬೇಕಾಗುತ್ತದೆ. ಬದುಕಿನಲ್ಲಿ ನೀರಿನಂತಿರಬೇಕು, ನೀರಿನಂತೆ ಹರಿಯುತ್ತಲೇ ಇರಬೇಕು. ಕಸ, ಕಡ್ಡಿ, ಕಲ್ಲು, ಮಣ್ಣುಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿಯುತ್ತವೆ. ಎಲ್ಲ ಸಮಯದಲ್ಲೂ ಸೂರ್ಯ ನಿಮಗಾಗಿ ಬೆಳಗಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನೀವೇ ನಿಮಗಾಗಿ ಬೆಳಕನ್ನು ಸೃಷ್ಟಿಸಿಕೊಳ್ಳಬೇಕು. ನೀವು ಹೇಗಿದ್ದೀರೋ ಹಾಗೇ ಇರಿ, ಅನುಕರಿಸಲು ಹೋಗಬೇಡಿ. ಭಗವಂತ ನಿಮಗಾಗಿಯೇ ವಿಶೇಷವಾದ ಅಚ್ಚು ತಯಾರಿಸಿದ್ದಾನೆ, ಅದನ್ನು ವ್ಯರ್ಥ ಮಾಡಬೇಡಿ. ಅಷ್ಟಕ್ಕೂ ಬೆಲೆ ಇರೋದು ಅಸಲಿಗೆ ಹೊರತು ಯಾವತ್ತೂ ನಕಲಿಗೆ ಅಲ್ಲ. ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಸಂತೋಷ ಸಿಗದೇ ಇರಬಹುದು, ಆದರೆ ಅಂತಹ ಗುಣಗಳಿಗೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರುತ್ತದೆ. ಈ ಕಲಿಯುಗದಲ್ಲಿ ಒಂದೇ ಒಂದು ನಿಯಮವಿದೆ. ನಂಬಿಕೆ ಹೆಚ್ಚು ಬಲವಾಗಿದ್ದಷ್ಟು ದ್ರೋಹವೂ ಅಷ್ಟೇ ಭಯಾನಕವಾಗಿರುತ್ತದೆ. ಮನಃಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯಸ್ಸು, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ಬರೀ ವ್ಯಾವಹಾರಿಕ ಸ್ನೇಹ ಇವುಗಳು ಇದ್ದರೆಷ್ಟು ಹೋದರೆಷ್ಟು. ಒಂಟಿಯಾಗಿದ್ದರೂ ಪರವಾಗಿಲ್ಲ, ನಿನ್ನ ಪಾಡಿಗೆ ನೀನಿರುವುದೇ ಒಳ್ಳೆಯದು. ಸ್ನೇಹ ಮಾಡುವುದು ಬರೀ ಸಂತೋಷಕ್ಕಾಗಿ ಅಲ್ಲ. ಸ್ನೇಹಿತರು ದಾರಿ ತಪ್ಪಿದಾಗ ಅವರ ತಪ್ಪುಗಳನ್ನು ನಿಷ್ಠೂರವಾಗಿ ಎತ್ತಿ ಹೇಳುವುದೇ ನಿಜವಾದ ಸ್ನೇಹ. ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು, ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆಯೆಂದು ಬದಲಾಯಿಸಲಾಗುತ್ತದೆ. 18ರಿಂದ 30 ವರ್ಷ ವಯಸ್ಸಿನೊಳಗೆ ಹುಲಿಯಂತೆ ಬದುಕುವುದಕ್ಕಿಂತ ಕತ್ತೆಯಂತೆ ದುಡಿಯಬೇಕು. ಉಳಿದ ಲೈಫನ್ನು ಹುಲಿಯಂತೆ ಎಂಜಾಯ್ ಮಾಡಬೇಕು. ನಿಮ್ಮ ಸ್ನೇಹಿತರ ಒಳ್ಳೆಯ ಸಂಗತಿಗಳನ್ನು ಸ್ವೀಕರಿಸಿ, ಅವರಲ್ಲಿರುವ ನ್ಯೂನತೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ. ಸ್ನೇಹಿತರ ನ್ಯೂನತೆಗಳನ್ನೇ ದೊಡ್ಡದಾಗಿ ಮಾಡಿದರೆ ನಿಮಗೆ ಯಾವ ಸ್ನೇಹಿತರು ಸಿಗೋದಿಲ್ಲ. ನಿನ್ನನ್ನು ಯಾವುದೇ ಕಾರಣಕ್ಕೂ ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರ ಮಾಡಿಕೊಳ್ಳಬೇಡ. ಚಿನ್ನ ಮತ್ತು ಅನ್ನಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಸಮಯವೂ ಕೂಡ ಅವುಗಳ ಬೆಲೆಯನ್ನು ನಿನಗೆ ಸಮಯಕ್ಕೆ ತಕ್ಕಂತೆ ತಿಳಿಸುತ್ತದೆ. ನೀರಿಲ್ಲದ ನದಿ, ಅತಿಥಿಯಿಲ್ಲದ ಮನೆ, ಫಲವಿಲ್ಲದ ವೃಕ್ಷ ಹೇಗೆ ವ್ಯರ್ಥವೋ ಹಾಗೆಯೇ ಗುರು ಮತ್ತು ಗುರಿ ಇಲ್ಲದ ಜೀವನವೂ ಕೂಡ ವ್ಯರ್ಥ. ನೀನು ಎಲ್ಲಿಯವರೆಗೆ ಬಳಕೆಗೆ ಬರುವೆಯೋ ಅಲ್ಲಿಯವರೆಗೂ ಮಾತ್ರ ಜನಗಳು ನಿನ್ನ ಜೊತೆ ಚೆನ್ನಾಗಿರುತ್ತಾರೆ. ಹಕ್ಕು ಇಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗುತ್ತದೆ. ಹಕ್ಕು ಇದ್ದರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲಿ ರಾಮಾಯಣ ಪ್ರಾರಂಭವಾಗುತ್ತದೆ. ನೀನು ಉಪವಾಸ ಇದ್ದು ಬರೀ ಭೋಜಿಸುವುದನ್ನೇ ಧ್ಯಾನಿಸುವುದಕ್ಕಿಂತ ಭೋಜಿಸಿ ಧ್ಯಾನಿಸುವುದೇ ಮೇಲು. ಕೇಳದೆಯೇ ಹೇಳುವುದು ಅವಿವೇಕ, ಕೇಳಿದರೂ ಹೇಳದಿರುವುದು ಅಹಂಕಾರ. ನೀವು ಹೇಳುವುದು ನಿಜವೇ ಆದರೂ ಇತರರು ಕೇಳುವುದಕ್ಕೆ ಇಷ್ಟವಿಲ್ಲದೆ ಹೋದಾಗ ಹೇಳದೇ ಇರುವುದೇ ಒಳ್ಳೆಯದು. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ. ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ. ನೀನು ಬೇರೆಯವರ ಕಣ್ಣುಗಳಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಿನ್ನ ವಿಳಾಸವನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ನಾವು ಸರಿ ಅಂದುಕೊಳ್ಳುವುದರಲ್ಲಿ ತಪ್ಪಿಲ್ಲ, ಆದರೆ ನಾವು ಮಾತ್ರವೇ ಸರಿ ಅಂದುಕೊಳ್ಳುವುದು ದೊಡ್ಡ ತಪ್ಪು. ಕೆಟ್ಟವರು ಎಷ್ಟೇ ಕೆಟ್ಟದ್ದಾಗಿ ಮೆರೆಯಲಿ, ಎಷ್ಟೇ ಕೆಟ್ಟದ್ದನ್ನು ಮಾಡಲಿ, ನೀನು ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನಿದ್ದು ಬಿಡು. ಅವರ ವಿನಾಶ ಸದ್ಯದಲ್ಲೇ ಆಗುತ್ತದೆ. ಆಗ ನೀನು ಹಾಕಿದ ಕಣ್ಣೀರಿನ ಬೆಲೆ ಅವರಿಗೆ ತಿಳಿಯುತ್ತದೆ. ಸಿಕ್ಕಿದ್ದನ್ನು ಪಡೆದು ತೃಪ್ತಿಯಿಂದ ಬಾಳಬೇಕು. ಸಿಗದಿದ್ದರೂ ಮರೆತು ಖುಷಿಯಿಂದ ಬದುಕಬೇಕು. ಇಂದು ಸಿಕ್ಕಿದ್ದು ನಾಳೆ ಕೈಜಾರಿ ಹೋಗಬಹುದು.
ಇಂದು ಸಿಗದೇ ಇರುವುದು ನಾಳೆ ನಿನಗಾಗಿಯೇ ಒಲಿದು ಬರಬಹುದು. ಯೋಗವಿದ್ದಂತೆ ಭೋಗವೂ ಇರುತ್ತದೆ. ತಾಳ್ಮೆಯಿಂದ ಇರು. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಅದೇ ರೀತಿಯೇ ಅವರ ವಿಧಿಯು ರೂಪುಗೊಳ್ಳುತ್ತದೆ. ಪ್ರೀತಿ ಎಂದರೆ 3 ದಿನದ ಶೋಕಿಗೋಸ್ಕರ ಮಾಡುವುದಲ್ಲ, ಕೊನೆಯವರೆಗೂ ಅರ್ಥ ಮಾಡಿಕೊಂಡು ನಿಜವಾದ ಬದುಕನ್ನು ಜೀವಿಸುವುದೇ ಪ್ರೀತಿ ಎಂದರ್ಥ. ಕರ್ಮದ ಏಟು ತುಂಬ ಭಯಂಕರವಾಗಿರುತ್ತದೆ. ನಮ್ಮಲ್ಲಿ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೋ ತಿಳಿಯದು ಎಂದು ನಮಗೆ ತಿಳಿದಿರುವುದಿಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥವಾದ ರಾಜನೂ ಕೂಡ ಭಿಕ್ಷೆ ಬೇಡಬೇಕಾಗುತ್ತದೆ. ಆದ್ದರಿಂದಲೇ ಯಾರಿಗೂ ಮೋಸ ಕಪಟ ವಂಚನೆ ಮಾಡದೆ ನಮ್ಮ ಆತ್ಮವನ್ನು ಶುದ್ಧವಾಗಿ ಇರಿಸಿಕೊಳ್ಳಬೇಕು. ಬಾಳು ಸುಂದರವಾದದ್ದು. ಯಾರ ಬಾಳು ಬಾಳಲಾರದಷ್ಟು ಕಷ್ಟವಾಗಿರುವುದಿಲ್ಲ, ಕನಿಷ್ಠವೂ ಅಲ್ಲ. ಬಾಳಿನಿಂದ ಓಡಿ ಹೋಗಬಾರದು, ಅದನ್ನು ಎದುರಿಸಿ ಅದನ್ನೇ ಜೀವಿಸಬೇಕು. ಆಗ ಕಷ್ಟಗಳು ತಾನಾಗಿಯೇ ಹೆದರಿ ಹಿಂದಕ್ಕೆ ಸರಿಯುತ್ತವೆ. ದುಃಖದ ಬಗ್ಗೆಯೇ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯಬೇಕಾಗುತ್ತದೆ. ಸುಖ ಸಂತೋಷಗಳನ್ನೇ ಧ್ಯಾನಿಸುತ್ತಾ ಇದ್ದರೆ ನಿಮ್ಮ ಮನಸ್ಸು ಸುಂದರವಾಗಿರುತ್ತದೆ. ಅದು ಸದಾ ಸಕ್ರಿಯವಾಗಿರುತ್ತದೆ. ಧ್ಯಾನ ಮತ್ತು ಏಕಾಗ್ರತೆಯು ಈ ಪ್ರಪಂಚದ ಅತಿ ದೊಡ್ಡ ಸಾಧನವಾಗಿದೆ. ಕೆಟ್ಟದ್ದು ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಯಾವಾಗಲೂ ವಿನಾಶಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ದೋಣಿಯಲ್ಲಿನ ರಂಧ್ರವು ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಅದು ಅದನ್ನೇ ಮುಳುಗಿಸುತ್ತದೆ ಅಲ್ಲವೇ? ಹಾಗೆ ಎಲ್ಲಿಯವರೆಗೂ ನಿಮ್ಮ ವಿಚಾರಗಳಿಗೆ ಬದ್ಧರಾಗಿರುತ್ತೀರೋ, ಪ್ರಾಮಾಣಿಕವಾಗಿರುತ್ತೀರೋ ಅಲ್ಲಿಯವರೆಗೂ ನೀವು ಸೋಲುವುದಿಲ್ಲ. ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರವಾದ ಮೂರ್ತಿಯಾಗುತ್ತದೆ. ಆದರೆ ಮನುಷ್ಯನಿಂದ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನ ಕಲ್ಲಾಗಿಸುತ್ತದೆ. ಎಲ್ಲವೂ ಮುಗಿದೇ ಹೋಯಿತು ಅಂದುಕೊಂಡಾಗಲೇ ಯಾವುದೋ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಕಾಯುವುದನ್ನು ಕಲಿಯಿರಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ದೇವರಿದ್ದಾನೆ ಎಂಬ ನಂಬಿಕೆ ಬಲವಾಗಿರಬೇಕೇ ಹೊರತು ದೇವರೇ ಎಲ್ಲವನ್ನೂ ಮಾಡುತ್ತಾನೆ ಎನ್ನುವ ಭ್ರಮೆಯಲ್ಲಿ ಬದುಕಬಾರದು. ನೀವೇನು ಅಂತ ನಿಮಗೇ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕೂ ಕಾಯಬೇಡಿ. ಏಕೆಂದರೆ ಎಲ್ಲರನ್ನೂ ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ನೀವೇ ಹುಚ್ಚರಾಗಬೇಕಾಗುತ್ತದೆ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವ ಜನಗಳೇ ಹೆಚ್ಚು. ಕಾಣದ ದೇವರು ಹೇಳುವನಂತೆ, ಹೆತ್ತ ಕರುಳು ಹೊತ್ತ ಹೆಗಲು ಸುಖದಿ ಇದ್ದರೆ ನಾನು ನೀನೆಲ್ಲಿರುವೆಯೋ ಅಲ್ಲಿಗೆ ಹುಡುಕಿಕೊಂಡು ಬರುತ್ತೇನೆ ಎಂದು. ಜೀವನದಲ್ಲಿ ಬದುಕು ಕೊಟ್ಟವರನ್ನು ಮತ್ತು ಬದುಕುವ ರೀತಿಯನ್ನು ಕಲಿಸಿಕೊಟ್ಟವರನ್ನು ಜೀವನದ ಯಾವ ಹಂತದಲ್ಲಿಯೂ ಮರೆಯಬಾರದು. ಸೈನ್ಯ ಇಲ್ಲದೆ ರಾಜ ಶೂನ್ಯ. ಒಂಟಿಯಾಗಿ ಹೋರಾಟ ಮಾಡುವವನಿಗೆ ಯಾವ ರಾಜನೂ ಲೆಕ್ಕಕ್ಕೆ ಇಲ್ಲ. ಗಂಧ ತಿಕ್ಕಿದಷ್ಟು ಸುಗಂಧ ಬರುತ್ತದೆ. ಕಬ್ಬನ್ನು ಜಗಿದಷ್ಟು ಸಿಹಿಯಾಗಿರುತ್ತದೆ. ಚಿನ್ನ ಒಡೆದಷ್ಟು ಹೊಳಪು ಹೆಚ್ಚಾಗುತ್ತದೆ. ಜೀವನವೂ ಹಾಗೆ. ನೋವನ್ನು ಅನುಭವಿಸಿದಷ್ಟು ಈ ಜೀವನ ಸುಂದರವಾಗಿ ಇರುತ್ತದೆ. ನಿನ್ನ ಒಳ್ಳೆತನವನ್ನು ದುರುಪಯೋಗಪಡಿಸಿಕೊಳ್ಳುವ ಜನರ ಮುಂದೆ ಕೆಟ್ಟವನಾಗಿಯೇ ಇರು. ಮನುಷ್ಯನಿಗೆ ಬುದ್ಧಿ ಕಡಿಮೆಯಾದಂತೆಲ್ಲ ಗರ್ವ ಹೆಚ್ಚಾಗುತ್ತದೆ. ಶ್ರೀಮಂತಿಕೆ ಹೆಚ್ಚಾದಂತೆಲ್ಲ ಮಾನವೀಯತೆ ಕಡಿಮೆಯಾಗುತ್ತದೆ. ಕಣ್ಣಿಗೆ ಕಾಣುವ ಮನುಷ್ಯನನ್ನೇ ಗೌರವಿಸದಿದ್ದರೆ ಕಾಣದ ದೇವರಿಗೆ ಕೈ ಮುಗಿದು ಫಲವೇನು ಸಿಗುತ್ತದೆ? ಬೇರೆಯೊಬ್ಬರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಬೇಕೆಂದರೆ ಅವರ ಮಾತುಗಳನ್ನು ಕೇಳಿಸಿಕೊಳ್ಳಿ. ಬೇರೆಯವರ ಹೃದಯದಲ್ಲಿ ಏನಿದೆ ಎಂದು ಅರಿಯಲು ಅವರ ಕರ್ತವ್ಯಗಳನ್ನು ಗಮನಿಸಿ. ಜೀವನದಲ್ಲಿ ಕಳೆದುಕೊಂಡ ಸಂಗತಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ಅಥವಾ ಹೆಚ್ಚು ಚಿಂತಿಸಬಾರದು. ಎಷ್ಟೇ ಅಮೂಲ್ಯವಾದ ವಸ್ತುಗಳನ್ನು ಕಳೆದುಕೊಂಡರೂ ಅದನ್ನು ಮತ್ತೆ ಪಡೆಯಲು
ಅಥವಾ ಗಳಿಸಲೂಬಹುದು. ಆದರೆ ಕಳೆದುಕೊಂಡಿದ್ದಕ್ಕೆ ಚಿಂತಿಸುತ್ತಿದ್ದರೆ ಏನೂ ಸಿಗುವುದಿಲ್ಲ. ಅಪಹಾಸ್ಯ ಮಾಡಿ ನಗುವವರನ್ನು ನಗಲು ಬಿಡಿ. ಅಸೂಯೆಯಿಂದ ಅಳುವವರನ್ನು ಅಳಲು ಬಿಡಿ. ನೀನು ಮಾತ್ರ ನಿನ್ನ ಥರಾನೇ ಇರು. ಯಾವುದೋ ಒಂದು ದಿನ ನಿನ್ನನ್ನು ನೋಡಿ ನಕ್ಕವರು ಮತ್ತು ಅಳುವವರು ನಿನ್ನ ಸಹಾಯವನ್ನು ಬಯಸಿ ನಿನ್ನ ಹತ್ತಿರವೇ ಬರುತ್ತಾರೆ. ಸ್ಥಿತಿ ಪ್ರಜ್ಞೆಯೇ ನಮ್ಮ ಚಿರ ಆಸ್ತಿಯಾಗಿದೆ. ಸುಳ್ಳಿನಿಂದ ಸಿಗುವ ಸುಖ ಕೇವಲ ಕ್ಷಣಿಕ ಮಾತ್ರ. ಸತ್ಯದಿಂದ ಸಿಗುವ ನೆಮ್ಮದಿ ಶಾಶ್ವತವಾದದ್ದು. ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು. ಇನ್ನೊಬ್ಬರಿಗಾಗಿ ನಾವು ಎಂದಿಗೂ ಬದಲಾಗಬಾರದು. ನಮ್ಮನ್ನು ನಿಜವಾಗಿಯೂ ಪ್ರೀತಿಸುವ, ಗೌರವಿಸುವ ವ್ಯಕ್ತಿಗಳು ನಮ್ಮನ್ನು ನಾವು ಇರುವಂತೆಯೇ ಒಪ್ಪಿಕೊಳ್ಳುತ್ತಾರೆ, ಇಷ್ಟಪಡುತ್ತಾರೆ. ಹೊಡೆತದ ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ಸಹ ನೀಡುತ್ತಾನೆ ಎನ್ನುವುದು ನೆನಪಿರಲಿ. ಅಳತೆ ಮೀರಿ ಮಾಡಿದ ಸಾಲ, ಅದ್ದೂರಿಯಿಂದ ಮಾಡಿದ ಮದುವೆ, ಸರಳತೆ ಮೀರಿ ತೋರಿಕೆಯ ಬದುಕು, ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ, ಅಪಾರವಾದ ಪ್ರೀತಿ ವಿಶ್ವಾಸ, ಇದು ಯಾವತ್ತೂ ಕೂಡ ಒಳ್ಳೆಯದಲ್ಲ. ಯಾರಾದರೂ ನಿನ್ನನ್ನು ಅವಮಾನಿಸಿದರೆ ಹೆದರಬೇಡ. ಏಕೆಂದರೆ ಹುಚ್ಚು ಜನಗಳಿಗೆ ಗೊತ್ತಿರುವುದಿಲ್ಲ ಅದು ವಜ್ರವೆಂದು. ಅದಕ್ಕೆ ಅವರು ವಜ್ರವನ್ನು ಗಾಜು ಅಂದುಕೊಂಡಿರುತ್ತಾರೆ. ಒಬ್ಬ ವ್ಯಕ್ತಿಯು ಕಷ್ಟದಲ್ಲಿದ್ದಾಗ, ನೋವಿನಲ್ಲಿದ್ದಾಗ, ಮುಳುಗಿದ್ದಾಗ ಅದನ್ನು ಅಳಿದು ನೀನು ವರವಾಗಿ ಹೋಗಬೇಕು. ಏಕೆಂದರೆ ಮುಂದೊಂದು ದಿನ ನಿನಗೆ ಆ ಪರಿಸ್ಥಿತಿ ಏನಾದರೂ ಎದುರಾದಾಗ ಅದು ನಿನಗೆ ಶ್ರೀರಕ್ಷೆಯಾಗಿ ನಿಲ್ಲುತ್ತದೆ. ಬೇಕಾದವರೆಲ್ಲ ಕೈಬಿಟ್ಟಾಗ, ಧೈರ್ಯ ಕಳೆದುಕೊಂಡಾಗ, ಸೋಲುತ್ತಿದ್ದೇವೆ ಎಂದು ಭಯಪಟ್ಟಾಗ, ಯಾವ ದಾರಿಯೂ ಕಾಣಿಸದೇ ಇದ್ದಾಗ ನಮ್ಮನ್ನು ಗೆಲುವಿನ ಕಡೆಗೆ ನಡೆಸುವ ಯಾವುದೋ ಒಂದು ಶಕ್ತಿ ಇದೆ ಎನ್ನುವುದು ತಿಳಿಯುತ್ತದೆ. ಹಾಗೆ ನಿಮ್ಮಲ್ಲಿ ಧೈರ್ಯ ತುಂಬುವ ಏಕೈಕ ಮಾತು ಎಂದರೆ ನನ್ನ ಹಿಂದೆ ಭಗವಂತ ಇದ್ದಾನೆ ಅಥವಾ ದೇವರಿದ್ದಾನೆ ಎನ್ನುವುದು. ಒಳ್ಳೆಯದನ್ನೇ ಯೋಚನೆ ಮಾಡಿ, ಒಳ್ಳೆಯದನ್ನೇ ಮಾತನಾಡಿ, ಒಳ್ಳೆಯವರನ್ನು ನೀವು ಸ್ನೇಹ ಮಾಡಿ. ಏಕೆಂದರೆ ಬೇರೆಯವರಿಗೆ ನೀವು ಏನು ನೀಡುವಿರೋ ಅದೇ ನಿಮಗೆ ಮರಳಿ ಬರುತ್ತದೆ. ಸಮಸ್ಯೆಗಳು ಸಾವಿರಾರು, ಅವಮಾನಗಳು ಹಲವಾರು, ಪ್ರಶ್ನೆಗಳು ನೂರಾರು. ಎಲ್ಲದಕ್ಕೂ ಒಂದೇ ನಂಬಿಕೆ, ಎಲ್ಲವನ್ನೂ ಒಂದೇ ಉತ್ತರದಿಂದ ನೋಡಿ, ದೇವರಿದ್ದಾನೆ ಎಂದು. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿಯೇ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದ್ದರೂ ಸುಖಕ್ಕೆ ಮಾತ್ರ ದಾರಿಯೇ ಇಲ್ಲ. ಬಿದ್ದವರನ್ನು ಕಂಡು ನಗಬೇಡ. ಬಡತನದಲ್ಲಿ ಇರುವವರನ್ನು ಕಂಡು ತಿರಸ್ಕರಿಸಲೂ ಬೇಡ. ಹಸಿದವರನ್ನು ಕಂಡು ಕಾಣದಂತಿರಬೇಡ. ನಾನು ಕಾಲಚಕ್ರದೊಳಗಡೆಯೇ ಇರುವೆನೆಂಬುದನ್ನು ಎಂದಿಗೂ ಮರೆಯಬೇಡ. ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮುಗಿಸಬೇಕು. ಹಾಗೆಯೇ ಬದುಕಿನಲ್ಲಿ ಖುಷಿಗೆಂದೇ ಬೇರೆ ಬೇರೆ ದಿನಗಳೂ ಇರುವುದಿಲ್ಲ. ಎಲ್ಲ ದಿನಗಳಲ್ಲೂ ಖುಷಿ ಪಡಲು ಸಾಧ್ಯವಿದೆ. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು. ಸೋತ ಜಾಗದಲ್ಲೇ ಗೆಲ್ಲಬೇಕು, ಗೆದ್ದು ತೋರಿಸಬೇಕು. ಅವಮಾನಿಸಿದವರ ಮುಂದೆಯೇ ತಲೆ ಎತ್ತಿ ಬದುಕುವಂತಾಗಬೇಕು. ಪ್ರತಿಯೊಬ್ಬರಿಗೂ ಒಂದು ಕಾಲ ಬಂದೇ ಬರುತ್ತದೆ. ಆಗ ನಿಮ್ಮ ಬೆಲೆ ತಿಳಿಯುತ್ತದೆ. ಬಣ್ಣದ ಮಾತುಗಳು ಮುತ್ತುಗಳಾಗುತ್ತದೆ, ಸತ್ಯದ ಮಾತುಗಳು ಮುಳ್ಳುಗಳಾಗುತ್ತದೆ. ಇದೇ ಈಗಿನ ಜನರ ಮನಸ್ಸಿನ ನಿಜವಾದ ವಾಸ್ತವ. ನದಿಯ ದಡ ಸೇರಲು ನಾವಿಕನೇ ಕಾರಣ. ದೇವರ ಹೃದಯವನ್ನು
ಸೇರಲು ಭಕ್ತಿಯೇ ಮುಖ್ಯವಾದ ಕಾರಣ. ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದನ್ನೇ ಮಾತನಾಡಿ, ಆಗ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಮರಗಳ ಎಲ್ಲ ಎಲೆಗಳು ಉದುರಿದರೂ ಚಿಂತಿಸುವ ಸಮಯ ಇಲ್ಲ, ಚಿಂತಿಸುವುದು ಬೇಕಾಗಿಲ್ಲ. ಸಮಯ ಬರುವ ತನಕ ಕಾಯಬೇಕು. ಮತ್ತೆ ವಸಂತ ಮಾಸದಲ್ಲಿ ಹೊಸದಾಗಿ ಚಿಗುರುತ್ತದೆ. ಹಾಗೆಯೇ ಮನುಷ್ಯನಿಗೂ ಕೂಡ ಕಷ್ಟಗಳು ಬರುವುದು ಸಹಜ. ಕಾಲಚಕ್ರ ತಿರುಗಿದಂತೆ ಒಳ್ಳೆಯ ದಿನಗಳನ್ನು ಮತ್ತೆ ನೋಡಬಹುದು. ಸಮಯ ಬದಲಾಗುವ ತನಕ ಕಾಯುವ ತಾಳ್ಮೆ ನಮ್ಮಲ್ಲಿ ಖಂಡಿತ ಇರಲೇಬೇಕು. ಸಂಕಷ್ಟಗಳನ್ನು ನಿವಾರಿಸಿಕೊಳ್ಳುವ ದಾರಿಯೊಂದೇ ಭಕ್ತಿ ಮಾರ್ಗ. ನಾವು ಪರಮಾತ್ಮನಲ್ಲಿ ಶರಣಾದಾಗ ಭಗವಂತ ನಮ್ಮ ಕೈ ಹಿಡಿದು ನಡೆಸುತ್ತಾನೆ. ಅನ್ಯಾಯದ ದಾರಿಯನ್ನು ಹಿಡಿದಿಲ್ಲ ಅಂದ ಮೇಲೆ ಚಿಂತೆ ಏಕೆ ಪಡುತ್ತೀರಾ? ಯಾರಿಗೂ ಕೆಡಕು ಬಯಸಿಲ್ಲ ಅಂದ ಮೇಲೆ ಪಶ್ಚಾತ್ತಾಪ ಏಕೆ? ಗುರಿಯೆಡೆಗೆ ಸಾಗುವುದಕ್ಕೆ ಪ್ರಯತ್ನ ಮಾಡುವುದನ್ನು ಬಿಡಲಿಲ್ಲ ಅಂದ ಮೇಲೆ ಕೀಳರಿಮೆ ಏಕೆ? ಭಗವಂತನಿರುವಾಗ, ಎಲ್ಲ ಅವನೇ ನೋಡಿಕೊಳ್ಳುವಾಗ ಭಯವೇಕೆ? ನಿಮ್ಮ ಸಂತೋಷವು ಇನ್ನೊಬ್ಬರ ಮೇಲೆ ಅವಲಂಬಿತವಾದಾಗ ನೋವು, ಸಿಟ್ಟು, ಅಳುವುದು, ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ನಿಮ್ಮ ಸಂತೋಷವು ನಿಮ್ಮ ಮೇಲೆ ಮಾತ್ರ ಅವಲಂಬಿತವಾದಾಗ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಅಳುವ ಅಗತ್ಯ ಇರುವುದೇ ಇಲ್ಲ. ಸ್ನೇಹಿತರೆ, ಈ ಅದ್ಭುತವಾದ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.